ಎಲ್ಲ ಚಿತ್ರಗಳಿದಾವಲ್ಲ, ಆ ಕಾಲಘಟ್ಟದಲ್ಲಿ ಗಂಧದ ಗುಡಿಯ ದೇವಕನ್ನಿಕೆ ಸೌಕಾರ್ ಜಾನಕಿ ಅವರು ಕನ್ನಡದ ಹಲವು ಸ್ಟಾರ್ಗಳ ಜೊತೆ ನಟನೆಯನ್ನ ಮಾಡಿದ್ದಾರೆ. ಸೌಕಾರ್ ಜಾನಕಿ, ನಾಗೇಂದ್ರ ರಾವ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ದಿಗ್ಗಜ ನಟರು ಆಗಿನ ಕಾಲಘಟ್ಟದಲ್ಲಿ. ಇವರು BR ಪಂತಲು, ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. 1951-80ರ ಮಧ್ಯೆ ಬಹುಬೇಡಿಕೆಯ ನಟಿಯಾಗಿದ್ರು ಇವರು. ಅಂದರೆ 1950 ಅಥವಾ 51ರಿಂದ 80ರ ದಶಕಗಳವರೆಗೂ ಬರೋಬ್ಬರಿ 25-30 ಅಷ್ಟು ವರ್ಷಗಳ ಕಾಲ ಬಹುಬೇಡಿಕೆಯ ನಟಿ. ಕನ್ನಡದ ಸ್ಟಾರ್ಗಳು ಅವರ ಜೊತೆ ಆಕ್ಟ್ ಮಾಡಿದ್ದಾರೆ. ನಾಗೇಂದ್ರ ರಾವ್ ಆಗಿರ್ಬೋದು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, BR ಪಂತುಲು, ಶಂಕರ್ ನಾಗ್ ಆಗಿರ್ಬೋದು, ಎಲ್ಲರ ಜೊತೆ ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್ ಅವರೆಲ್ಲರ ಜೊತೆ ಇವರ ಅಭಿನಯವನ್ನ ಅಭಿನಯಿಸಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, 1950-51ರಿಂದ ಹಿಡ್ಕೊಂಡು 80ರ ಮಧ್ಯೆ ಇದೆಯಲ್ಲ, ಅವಾಗೆಲ್ಲ ಬಹುಬೇಡಿಕೆಯ ನಟಿ. ಅವೆಲ್ಲವನ್ನ ಬರೀ ನೆನಪುಗಳಾಗಿ ಉಳಿಸಿ ಇವತ್ತು ಸೌಕಾರ್ ಜಾನಕಿಯವರು ಬಾರದ ಲೋಕಕ್ಕೆ ಅವರ ಪಯಣವನ್ನು ಬೆಳೆಸಿದ್ದಾರೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯ ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂತ ಹೇಳಿದ್ರೆ ನಟನಾ ಜೀವನ ಇದೆಯಲ್ಲ, ಅವರಲ್ಲಿ ಎಷ್ಟೇ ನೋವುಗಳಿದ್ರೂ ಕೂಡ ಅಭಿನಯಿಸುವುದರ ಮೂಲಕ ಅವರ ಖುಷಿಯನ್ನೇ ಮತ್ತು ಅವರ ಅಭಿನಯದ ಮೂಲಕ ಜನಗಳಿಗೆ ಮನೋರಂಜನೆ ಕೊಡುವ ಕೆಲಸವನ್ನೇ ಮಾಡುತ್ತಾರೆ. ಪದ್ಮಶ್ರೀ ಪುರಸ್ಕರ್ತರಿವರು ಅವರ ಮುಡಿಗೆ ಏರಿಸಿಕೊಂಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕುಟುಂಬದ ಒಬ್ಬ ಸದಸ್ಯರು ದೂರ ಆದಾಗ ಆ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋದು ಅದು ಊಹೆ ಮಾಡಿಕೊಳ್ಳೋಕ್ಕೂ ಆಗೋದಿಲ್ಲ ವೀಕ್ಷಕರೇ. ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವ ಶಕ್ತಿಯನ್ನ ಆ ಭಗವಂತ ನೀಡಬೇಕು. ಶಬ್ದವೇದಿ ಚಿತ್ರದಲ್ಲಿ ಇನ್ನೂ ಕೂಡ ಅವರ ಅಭಿನಯ ಕಣ್ಮುಂದೆ ಬರುತ್ತೆ. ರಾಜಕುಮಾರ್ ಅವರ ಜೊತೆ ಏನು ಅಭಿನಯಿಸಿದ್ರಲ್ಲ, ರಾಜಕುಮಾರ್ ಅವರ ತಾಯಿಯ ಪಾತ್ರ ಎಷ್ಟು ಅದ್ಭುತ ನಟನೆ, ಅಂತ ಎಷ್ಟು ಅದ್ಭುತ ನಟನೆ. ತಾಯಿ ಮಗನ ಬಾಂಧವ್ಯ, ಅತ್ತೆ ಸೊಸೆಯ ಬಾಂಧವ್ಯ ಆ ಚಿತ್ರದಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಶಬ್ದವೇದಿ ಚಿತ್ರ ಅಣ್ಣವರ ಕೊನೆಯ ಚಿತ್ರ. ಈಗ ಅವರ ನೆನಪುಗಳು ಮಾತ್ರ ನಮಗುಳಿದಿರೋದು. ಚೆನ್ನೈನಲ್ಲಿದ್ದರು ಅವರ ಕೊನೆಯ ದಿನಗಳಲ್ಲಿ. ಆಗಸ್ಟ್ 19ರಂದು ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳು ಕೂಡ ಆಗ್ತವೆ, ಆದರೆ ಆ ಚಿಕಿತ್ಸೆ ಫಲಕಾರಿಯಾಗಲ್ಲ. ಸೊ ಆ ಎಲ್ಲ ಕಾರಣಗಳಿಂದ ಅವರು ಅವರ ಕೊನೆ ಉಸಿರನ್ನು ಎಳೆದಿದ್ದಾರೆ. ಸಾವಿರದ 1950, 60, 70ರ ದಶಕಗಳಲ್ಲಿ ಅವರಿಗೆ ಅಭಿಮಾನಿ ಬಳಗಗಳಿತ್ತಲ್ಲ, ನೆಕ್ಸ್ಟ್ ಲೆವೆಲ್ ಅಭಿಮಾನಿಗಳು. ಆ ಎಲ್ಲ ಅಭಿಮಾನಿಗಳನ್ನ ಇವತ್ತು ಸೌಕಾರ್ ಜಾನಕಿಯವರು ತೊರೆದು ಹೋಗಿದ್ದಾರೆ. ಅವರ ಕುಟುಂಬದಲ್ಲಿ ದುಃಖದ ವಾತಾವರಣ, ಮೌನದ ವಾತಾವರಣ. ಅವರ ಕುಟುಂಬದವರ ಸದಸ್ಯರ ಮಾತು ಮೌನವಾಗಿ ಹೋಗಿದೆ. ಇವತ್ತು ಮೌನವಾಗಿ ಹೋಗಿದೆ. ಸೌಕಾರ್ ಜಾನಕಿಯವರ ಬಗ್ಗೆ ಹೇಳ್ತಾ ಹೋದರೆ ನಿಜವಾಗಲೂ ಪದಗಳು ಸಾಲುವುದಿಲ್ಲ.
ಒಬ್ಬ ನಟ ಅಥವಾ ನಟಿ ನಿಧನವನ್ನು ಹೊಂದಿದಾಗ ಅವರ ಬಗ್ಗೆ ಎಷ್ಟು ಹೇಳ್ತಾ ಹೋದರೂ ಪದಗಳು ಮುಗಿಯೋದಿಲ್ಲ. ಯಾಕಂದರೆ ಅಷ್ಟೊಂದು ಕೊಡುಗೆ ಈ ಒಂದು ಸಮಾಜಕ್ಕೆ ಅವರು ಕೊಟ್ಟೋಗಿರ್ತಾರೆ ಅವರ ನಟನೆಯ ಮುಖಾಂತರ. ನಟನಾಗೋದು, ನಟಿಯಾಗುವುದು ಸುಲಭದ ಮಾತಲ್ಲ ವೀಕ್ಷಕರೇ. ಆ ಒಂದು ಅವಕಾಶ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅವಕಾಶ ಸಿಕ್ಕಾಗ ಬಳಸಿಕೊಂಡವರು ಸ್ಟಾರ್ಗಳಾಗ್ತಾರೆ. ಆ ಸ್ಟಾರ್ಗಳ ಹೀರೋಯಿನ್ ಅಂತ ಏನು ಕರಿತೀವಲ್ಲ, ಮಹಿಳಾ ಸ್ಟಾರ್ಗಳು, ಅವರ ಲಿಸ್ಟಿನಲ್ಲಿ 70-80ರ ದಶಕದಲ್ಲಿ ಸೌಕಾರ್ ಜಾನಕಿಯವರು ಆ ಲಿಸ್ಟ್ನಲ್ಲಿದ್ದರು. ದಿಗ್ಗಜ ನಟ ರಾಜ್ಕುಮಾರ್ ಅವರು, ಅವರ ಜೊತೆ ಅಭಿನಯ, ಉದಯ್ ಕುಮಾರ್, ಶಂಕರ್ ನಾಗ್, ಪುನೀತ್ ರಾಜ್ಕುಮಾರ್, ಕನ್ನಡದ ಸ್ಟಾರ್ ನಟರವರೆಲ್ಲ ಅವರ ಜೊತೆ ನಟಿಸಿದ್ರು.